ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಬೆಳಗಿನ ಶುಭೋದಯಗಳು. ನಾವು ಕಳೆದ ತರಗತಿಯಲ್ಲಿ ಹಲಗಲಿ ಬೇಡರು ಎನ್ನುವ ಲಾವಣಿಗಳ ಒಂದು ವಿಚಾರವಾಗಿ ನಾವು ನೋಡ್ತಾ ಅಲ್ಲಿ ಲಾವಣಿಗಳನ್ನು ವೀರಗೀತೆಗಳನ್ನು ಹೇಗೆ ಕರೀತಾರೆ, ಲಾವಣಿಗಳ ಸ್ವರೂಪ ಏನು, ಈ ಲಾವಣಿಗಳು ಯಾವ ರೀತಿಯಾಗಿ ಹುಟ್ಟಿಕೊಂಡವು ಅನ್ನುವಂತಹ ವಿಚಾರವನ್ನು ನಾವು ನೋಡ್ತಾ ಪ್ರಸ್ತುತ ಹಲಗಲಿ ಗ್ರಾಮ ಎಲ್ಲಿದೆ ಅನ್ನೋದ್ರ ಬಗ್ಗೆ ಗ್ರಹಿಸ್ತಾ ಬ್ರಿಟಿಷರು ಭಾರತಕ್ಕೆ ಬಂದು ವ್ಯಾಪಾರ ಮಾಡುವಂತಹ ಉದ್ದೇಶದಿಂದ ಬಂದಿದ್ದವರಾದರೂ ಸಹ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಇದ್ದಂತಹ ಸಂದರ್ಭದಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857 ಆಗುತ್ತೆ. ಆಗ ಬ್ರಿಟಿಷರು ಒಂದು ಶಾಸನವನ್ನು ಭಾರತೀಯರ ಮೇಲೆ ತರ್ತಾರೆ. ಅದು ನಿಶಸ್ತ್ರೀಕರಣ ಶಾಸನ ಅಥವಾ ಕಾಯಿದೆ. ಅದರ ಪ್ರಕಾರ ಭಾರತೀಯರು ಬ್ರಿಟಿಷರ ಅನುಮತಿ ಇರದೆ ಇನ್ನು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ. ಈಗಿರುವಂಥ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಒಪ್ಪಿಸಬೇಕು, ಬ್ರಿಟಿಷರಿಗೆ ಅಥವಾ ಸರ್ಕಾರಕ್ಕೆ ಒಪ್ಪಿಸಬೇಕು ಎನ್ನುವ ಆದೇಶ ಇದೆ. ಇದನ್ನು ವಿರೋಧಿಸಿ ಅಲ್ಲಲ್ಲಿ ದಂಗೆಗಳಾಗ್ತವೆ. ಕೊನೆಗೆ ಹಲಗಲಿ ಎನ್ನುವ ಊರಿನಲ್ಲಿ ಬೆಡಗ, ರಾಮ, ಹನುಮ ಇವರೆಲ್ಲ ತಮ್ಮಲ್ಲಿರುವಂಥ ಆಯುಧಗಳನ್ನು ಕೂಡ ಒಪ್ಪದೆ ದಂಗೆ ಇರ್ತದೆ. ಕೊನೆಗೆ ಹೊಲಪ್ಪೆನ್ನುವಂಥ ಅಧಿಕಾರಿಯನ್ನು ಕೊಡ್ತಾರೆ. ಇದರಿಂದ ಕ್ರೋಧಗೊಂಡಂತಹ ಕಾರಾಸಾಹೇಬ ಕಲಾದಗಿಯಿಂದ ದಂಡನ್ನು ಕಳಿಸಿ ಆ ಒಂದು ದಂಗೆಯನ್ನು ಮುಟ್ಟಡಗಿಸ್ತಾನೆ. ಅಂದರೆ ಕಂಪನಿ ಸರ್ಕಾರದ ದೌರ್ಜನ್ಯವನ್ನು ವಿರೋಧಿಸಿ ನಡೆದಂತಹ ಒಂದು ಹೋರಾಟ ಇದು ಆಗಿತ್ತು. ಇದರ ಬಗ್ಗೆ ಪೀಠಿಕಾ ಭಾಗದ ವಿಚಾರಗಳನ್ನು ಈ ತರಗತಿಯಲ್ಲಿ ನಾವು ನೋಡ್ತಾ ಕೊನೆಗೆ ಈ ಪದ್ಯದ ವಿಶ್ಲೇಷಣೆಯನ್ನು ಅಥವಾ ಈ ಒಂದು ಲಾವಣಿ ವಿಶ್ಲೇಷಣೆ ಜನಪದ ಸಾಹಿತ್ಯ ಶ್ರೀಸಾಮಾನ್ಯರ ಅನುಭವ ಹಾಗೂ ಕ್ರಿಯೆಯೊಂದಿಗೆ ಸಹಜ ಸ್ಫೂರ್ತಿಯಿಂದ ಹೊರಹೊಮ್ಮಿದ ನುಡಿಯುವುದು. ಶಿಷ್ಟ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯವೇ ಮೂಲ ಪ್ರೇರಣೆ. ಅದರಲ್ಲಿ ಜನಪದ ಗೀತೆಗಳಿಗೆ ಅಗ್ರಸ್ಥಾನ. ಜನಪದ ಕತೆ, ಗಾದೆ, ಒಗಟು ಮತ್ತು ಲಾವಣಿಗಳು ಪ್ರಮುಖ ಪ್ರಕಾರಗಳು. ನಾಡು ನುಡಿಗಾಗಿ ಶ್ರಮಿಸಿದ ಸಾಧಕರನ್ನು ಕುರಿತ ವ್ಯಕ್ತಿಚಿತ್ರಗಳು ಹಾಗೂ ಐತಿಹಾಸಿಕ ವಿವರಗಳನ್ನು ಅಭಿವ್ಯಕ್ತಿಸುವಲ್ಲಿ ಲಾವಣಿಗಳಿಗೆ ಪ್ರಮುಖ ಸ್ಥಾನ. ವಾಣಿಜ್ಯ ಮೂಲವನ್ನಿರಿಸಿಕೊಂಡು ಭಾರತಕ್ಕೆ ಆಗಮಿಸಿದ ಬ್ರಿಟಿಷರು ಸಿಪಾಯಿ ದಂಗೆಯ ಆನಂತರ ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತಂದರು. ಸ್ವಾತಂತ್ರ್ಯ ಪ್ರಿಯರಾಗಿದ್ದ ಹಲಗಲಿಯ ಬೇಡರು ಕಾಯ್ದೆಯನ್ನು ವಿರೋಧಿಸಿ ಹುತಾತ್ಮರಾದರು. ಆ ಸಂದರ್ಭದಲ್ಲಿ ಅನಕ್ಷರಸ್ಥ ಸಮುದಾಯದಲ್ಲಿದ್ದ ಸ್ವಾತಂತ್ರ್ಯ ಪ್ರೇಮವನ್ನು ಪರಿಚಯಿಸಿ ದೇಶಪ್ರೇಮವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವುದು ಇಲ್ಲಿನ ಆಶಯ. ಇದು ಹಲಗಲಿ ಬೇಡರು ಎನ್ನುವ ಲಾವಣಿಗಳ ಒಂದು ಪೀಠಿಕಾ ಭಾಗ. ಪೀಠಿಕಾ ಭಾಗದಲ್ಲಿ ಜನಪದ ಸಾಹಿತ್ಯ ಶ್ರೀಸಾಮಾನ್ಯನ ಅನುಭವ ಹಾಗೂ ಕ್ರಿಯೆಯೊಂದಿಗೆ ಸಹಜ ಸ್ಫೂರ್ತಿಯಿಂದ ಹೊರಹೊಮ್ಮಿದ ನುಡಿಮುತ್ತು. ಜನಪದ ಸಾಹಿತ್ಯ ಅನ್ನೋದು ಶ್ರೀಸಾಮಾನ್ಯರು ಓದು ಬರಹ ಉಳಿದು ಕೆಟ್ಟದ್ದು ಏನೋ ಗೊತ್ತಿರುವಂತಹ ಮುಕ್ತ ಜನ. ಅಂತ ಮುಕ್ತರು ಅನುಭವ ಹಾಗೂ ಕ್ರಿಯೆಯೊಂದಿಗೆ ತಾವು ಮಾಡುವಂತಹ ಕೆಲಸ ಅದರ ಅನುಭವದಿಂದ ಒಂದು ಸಹಜ ಸ್ಫೂರ್ತಿಯಿಂದ ಹೊರಹೊಮ್ಮಿದಂತಹ ನುಡಿಮುತ್ತುಗಳು. ಹಿಂದಿನ ಕಾಲದಲ್ಲಿ ಹೊಲದಲ್ಲಿ ಕಳೆಯನ್ನು ತೆಗೆಯಲು ಆ ಮರೆಯೋದಕ್ಕೆ ಹಾಡುಗಳನ್ನು ಹಾಡ್ತಾರೆ. ತಮ್ಮ ಆಸರಿಕೆ ಮತ್ತು ಬೇಸರಿಕೆಯನ್ನು ಕಳೆದುಕೊಳ್ಳಲು
ಮನೆಯಲ್ಲಿ ರಾಗಿ ಬೀಸ್ತಾ ಇರೋದು, ಬೀಸ್ತಿದ್ದಂತಹ ಸಂದರ್ಭದಲ್ಲಿ ಹಾಡುಗಳನ್ನು ಕಟ್ಟಿದರು. ಹೀಗೆ ತಮ್ಮ ಆಸರಿಕೆ ಬೇಸರಿಕೆಗಳನ್ನು ಹೋಗಲಾಡ ಸಹಜ ಸ್ಫೂರ್ತಿಯಿಂದ ಹೊರಹೊಮ್ಮಿದಂಥ ನುಡಿಮುತ್ತುಗಳು, ಆ ನುಡಿಮುತ್ತುಗಳು ಅನ್ನೋ ಪದನೇ ಬಹಳ ವಿಶಿಷ್ಟವಾದಂಥದ್ದು. ಹಾಗೆ ಶಿಷ್ಟ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯವೇ ಮೂಲ ಪ್ರೇರಣೆಯಾಗಿದೆ. ಶಿಷ್ಟ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯವೇ ಮೂಲ ಪ್ರೇರಣೆಯಾಗಿರುವಂಥದ್ದು. ಇದರಲ್ಲಿ ಜನಪದ ಒಂದು ಸಾಹಿತ್ಯದಲ್ಲಿ ಜನಪದ ಗೀತೆಗಳಿಗೆ ಅಗ್ರಸ್ಥಾನ ಇದೆ, ಇದರ ಮೊದಲ ಸ್ಥಾನ ಇದೆ ಜನಪದ ಗೀತೆಗಳಿಗೆ. ಇಲ್ಲಿ ಜನಪದ ಕಥೆ, ಗಾದೆ, ಒಗಟು ಹಾಗೂ ಲಾವಣಿಗಳು ಇವು ಜನಪದ ಪ್ರಕಾರಗಳನ್ನು ನೋಡ್ತೀವಿ. ನಾಡು ನುಡಿಗಾಗಿ ಶ್ರಮಿಸಿದಂತಹ ಸಾಧಕರ ವ್ಯಕ್ತಿಚಿತ್ರಗಳು ಹಾಗೂ ಐತಿಹಾಸಿಕ ವಿವರಗಳನ್ನು ಅಭಿವೃದ್ಧಿಸುವಲ್ಲಿ ಈ ಒಂದು ಲಾವಣಿಗಳಿಗೆ ಪ್ರಮುಖ ಸ್ಥಾನ ಇದೆ. ಅಂದರೆ ಆ ವಾಣಿಜ್ಯ ಮೂಲವನ್ನು ಇರಿಸಿಕೊಂಡು ಭಾರತಕ್ಕೆ ಆಗಮಿಸಿದಂತಹ ಬ್ರಿಟಿಷರು ಸಿಪಾಯಿ ದಂಗೆ ಆನಂತರ ನಿಶಸ್ತ್ರೀಕರಣದ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಆ ಕಾಯ್ದೆಯನ್ನು ವಿರೋಧಿಸಿ ದಂಗೆಗಳಾಗ್ತವೆ. ಹಾಗಾಗಿ ಹಲಗಲಿಯ ಬೇಡರು ಕಾಯ್ದೆಯನ್ನು ವಿರೋಧಿಸಿ ಹುತಾತ್ಮರಾಗ್ತಾರೆ. ಆ ಸಂದರ್ಭದಲ್ಲಿ ಆ ಅನಕ್ಷರಸ್ಥ ಸಮುದಾಯದಲ್ಲಿದ್ದಂತಹ ಸ್ವಾತಂತ್ರ್ಯ ಪ್ರೇಮವನ್ನು ಪರಿಚಯಿಸುವುದು ಇಲ್ಲಿನ ಉದ್ದೇಶ. ಅವರಲ್ಲಿ ಸ್ವಾತಂತ್ರ್ಯ ಪ್ರೇಮ, ದೇಶ ಪ್ರೇಮ, ನಾಡು ನುಡಿ ಎಷ್ಟು ಮಟ್ಟಿಗೆ ಇತ್ತು ಅನ್ನೋದು ನಮ್ಮರಿಂದ ಗೊತ್ತಾಗುತ್ತೆ. ಬ್ರಿಟಿಷ್ನ ಓಡಿಸ್ಬೇಕು ಅಂತ ಮತ್ತೆ ಮುಸ್ಮಾನ್ ಆ ಪರಿಚಯಿಸಿ ದೇಶ ಪ್ರೇಮವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವುದು ಇಲ್ಲಿನ ಮುಖ್ಯ ಉದ್ದೇಶ. ನಮ್ಮ ವಿದ್ಯಾರ್ಥಿಗಳಲ್ಲಿ ನಿಮ್ಮಲ್ಲಿ ಒಂದು ದೇಶ ಪ್ರೇಮವನ್ನು ಬೆಳೆಸಬೇಕು. ನಾವು ಯಾವ ರೀತಿ ದೇಶ ಪ್ರೇಮವನ್ನು ಬೆಳೆಸಬೇಕು? ನಾವಿನ್ನೇನು ಮಾಡೋದಿಲ್ಲ, ಗಡಿನಲ್ಲಿ ಯುದ್ಧ ಮಾಡೋಕ್ಕಾಗಲ್ಲ, ಇದನ್ನು ಸಾರ್ವಜನಿಕ ಆಸ್ತಿಯನ್ನು ಹಾಳು ಮಾಡದಿದ್ದರೆ ಆಯಿತು. ಅದೇ ಬಹಳ ಮುಖ್ಯವಾದದ್ದು. ಹಾಗಾಗಿ ದೇಶ ಪ್ರೇಮವನ್ನು ಬೆಳೆಸುವುದು ಮುಖ್ಯ ಉದ್ದೇಶ. ಏಕೆಂದರೆ ಅನಕ್ಷರಸ್ಥ ಸಮುದಾಯದಲ್ಲಿದ್ದಂತಹ ಸ್ವತಂತ್ರ ಪ್ರೇಮವನ್ನು ಇಲ್ಲಿ ಪರಿಚಯಿಸ್ತಾ ಇದೆ. ಹಲಗಲಿನ ದಂಗೆ ಹೇಳಿದೆ, ನನಗೆ ಹುತಾತ್ಮರಾಗ್ತಾರೆ. ನಾವು ಈ ದೇಶದ ಆಸ್ತಿಯನ್ನು ಕಾಪಾಡೋಣ, ಅದನ್ನು ಬೆಳೆಸಬೇಕಾಗಿದೆ. ನೋಡೋಣ, ಇವತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ, ಸಿಟ್ಟಿನ ಮಂದಿ ಅಲ್ಗಾಲಿ ಬಂಟರು ಇಲ್ಲದಡಕ, ಸಿಟ್ಟಿನ ಮಂದಿ ಅಲ್ಗಾಲಿ ಬಂಟರು ಇಲ್ಲದಡಕ. ಇವತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ, ಸಿಟ್ಟಿನ ಮಂದಿ ಅಲ್ಗಾಲಿ ಬಂಟರು ಇಲ್ಲದಡಕ, ಸಿಟ್ಟಿನ ಮಂದಿ ಅಲ್ಗಾಲಿ ಬಂಟರು ಇಲ್ಲದಡಕ. ವಿಲಾತಿಯಿಂದ ಹುಕುಂ ಕಳಿಸಿತು ಕುಂಪಾಟಿ ಸರ್ಕಾರ, ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಆತಾರ. ಹಲಗರ ಹಳ್ಳಿ ಮುಧೋಳ ಹತ್ತರ ಮೆರೆಯಿತು ಸುತ್ತಮುತ್ತ, ಪೂಜಾರಿಯನು ಬ್ಯಾಡ ಬಾಲ ಜಗದ ರಾಮ ಮಸಲತ್ತ. ಕೈಯಾನ ಆತಾರ ಕೊಡಬಾರದು ನಾವು ನಾಲ್ಕು ಮಂದಿ ಜತ್ತ, ಆತಾರ ಓದಂದೆ ಬಾರದು ಜೀವ ಸತ್ತು ಹೋಗುವುದು ಗೊತ್ತ. ಹೊಡೀರಿ ಜಗಳ ಕುಡಿತಿರ್ತೇವು ಕುಮಕಿನ ಮಧ್ಯ ಭತ್ತ, ಒಳಗಿಂದೊಳಗ ವಚನ ಕೊಟ್ಟರೋ ಬೇಡದೆಲ್ಲ ಕಲ್ತ. ಕಾರ ಗುಣಾನ ಕಪಾಳ್ಕ ಬಡಿದರ ಸಿಪಾಯಿ ನೆಲಕ ಬಿತ್ತ, ಆಗಿಂದಾಗ ದುಃಖದ ಸುದ್ದಿ ಸಾಹೇಬಗ ಹೋಯ್ತ. ಹೊತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ, ಸಿಟ್ಟಿನ ಮಂದಿ ಅಲ್ಗಾಲಿ ಬಂಟರು ಇಲ್ಲದಡಕ, ಸಿಟ್ಟಿನ ಮಂದಿ ಅಲಗಲಿ ಬಂಟರು ಇಲ್ಲದಡಕ. ಸಿಟ್ಟಿಗೆ ಮುಂಗಯ್ಯ ಕಟ್ಟಾನೆ ಕಡುಕೊಂಡ ಹುಕುಮಪಟ್ಟ ಸಾಯವಾಗ, ಕುದುರೆ ಮಂದಿ ಕೂಡಿ ಮುಟ್ಟಿತು ಅಲಗಲಿ ತಳದ ಮ್ಯಾಗ. ಒಳಗಿನ ಮಂದಿ ಗುಂಡು ಹೊಡೆದಾರ ಮುಂಗಾರಿ ಸಿಡಿಲ ಸಿಡಿದಂಗ,
ಸಿಟ್ಟಿನ ಮಂದಿ ಅಲಗಾಲಿ ಬಂಟರು ಮುಟ್ಟೋರಿಲ್ಲದಡಕ. ಬೆನ್ನ ಬೆನ್ನತ್ತಿ ತಿರಿ ತಿರಿ ಕಡಿದರು ಏನು ಉಳಿಯದಂಗ. ನಡುವೆ ಹಾಕೊಂಡು ಒಡೆದರ ಗುಂಡ ಕರುಣ ಇಲ್ಲದಂಗ. ಚಟಗಾರು ಚೌಕಿ ಮಾಡುತ್ತ ನಡೆದರು ಏಳದೆ ಗುಡದಾಗ. ಅಗಸಿಗೆ ಬಂದು ಯಮನ ಕಸಾಬ ಹೇಳ್ತಾನ ಬುದ್ಧಿ ಮಾತ. ಕೊಡ್ತೀವಿ ಕಬಲ ಕೇಳಿರಿ ಮಾತ ಹೋಗ ಬ್ಯಾಡಿರಿ ಸತ್ತ. ಅನ್ನುವ ಮಾತಿಗೆ ನಂಬಿಕೆ ಸಾಲದೆ ನಮ್ಮ ಬಂಧನ ಮುಂದಿತ್ತ. ಇವತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ. ಸಿಟ್ಟಿನ ಮಂದಿ ಅಲಗಾಲಿ ಬಂಟರು ಮುಟ್ಟೋಲಿಲ್ಲದಡಕ. ಸಿಟ್ಟಿನ ಮಂದಿ ಅಲಗಾಲಿ ಬಂಟರು ಮುಟ್ಟೋಲಿಲ್ಲದಡಕ. ಜಡಲ ಹೇಳುತ್ತನ ಒಡೆಯಿರಿ ಇವರ ಪೂರಘಾತಕಾರ. ವಿಶ್ವಾಸಘಾತಕ ಮಾಡಿದರಿವರ ನಂಬಿಗಿಲ್ಲ ನಮಗೆ ತೂರ. ಮೋಸ ಮಾಡಿ ನಮ್ಮ ದೇಶ ಗೆದಿತಾರ ಮುಂದ ನಮಗ ಘೋರ. ಒಂದು ಒಡೆದಾನು ಒಂದು ಗುಂಡಿ ಆದ ಸಾಹೇಬನ ಟಾರ. ಕಾರ ಸಾಹೇಬ ಬೆಂಕಿ ಚೂರಾದ ಬೂಟಿ ಮಾಡುತ್ತನು ಹೂರ. ಸಿಟಿಲ ಒಡೆದರು ಸಿಡಿಲ ಸಿಡಿದಾಗ ಗುಂಡು ಸುರಿದಾವ ಭರಪೂರ. ಹನುಮ ಹೇಳ್ತಾನ ಗುಂಡು ಹೊಡೆದು ಕೆರ ಕೆಡವನಷ್ಟ ಭಾರ. 300 ಮಂದಿ ಮೈಮಾಗ ಬಂದನ ಆಗ ನೋಡ ಜೋರ. ಭೀಮನು ಎದುರಿಗೆ ನಿಂತ 500 ಮಂದಿಗೆ ಮತ್ತ. ಬಾಲನು ಮಾಡಿದ ಕಸರತ್ತ ಕುದುರೆ ಕಡಿದು 10-20. ರಾಮನ ಕಡಿತ ವಿಪರೀತ ಕಾಲುವೆ ಹರಿಸುವ ರಕ್ತ. 1000 ಆಳಿಗೆ ಒಬ್ಬ ಕೂಗುದನು ಕಡಿರಿ ಅಂತ ಮತ್ತ. 1000 ಆಳಿಗೆ ಒಬ್ಬ ಕೂಗುತನು ಕಡಿರಿ ಅಂತ ಮತ್ತ. 4 ಮಂದಿಗ ಕಡಿದು ಸತ್ತರೋ ಅಲಗಲಿ ಬಂಟರೆಣ್ಣ ಜನಕ. ಇವತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ. ಸಿಟ್ಟಿನ ಮಂದಿ ಅಲಗಾಲಿ ಬಂಟರು ಮುಟ್ಟೋಲಿಲ್ಲದಡಕ. ಸಿಟ್ಟಿನ ಮಂದಿ ಅಲಗಾಲಿ ಬಂಟರು ಮುಟ್ಟೋಲಿಲ್ಲದಡಕ. ಕೊಡಲಿ ಕೋರೆ ಕುಡ ಕಬ್ಬಿಣ ಮೊಸರು ಬೆಣ್ಣಿ ಹಾಲ. ಉಪ್ಪು ಎಣ್ಣೆ ಅರಿಶಿನ ಜೇರಿಗೆ ಅಕ್ಕಿ ಸಕ್ಕಾರಿ ಬೆಲ್ಲ. ಗಂಗಾಳ ಚೆರಗಿ ಮಂಗಾಳ ಸೂತ್ರ ಓದಾವು ಬೀಸು ಕಲ್ಲ. ಓದಾವು ಬೀಸು ಕಲ್ಲ. ಗಂಗಾಳ ಚೆರಗಿ ಮಂಗಾಳ ಸೂತ್ರ ಓದವು. ಗಂಗಾಳ ಚೆರಗಿ ಮಂಗಾಳ ಸೂತ್ರ ಓದವು ಬೀಸು ಕಲ್ಲ. ಹಾಳಾಗಿ ಹೋಯಿತು ಹೊತ್ತು ಹೊರಡಿಸಿ ಇಡಲಿ ನಾನಿಷ್ಟ. ಸಿಕ್ಕಿದ್ದು ತಗಂಡು ಸರದ ನಿಂತರೋ ಊರಿಗೆ ಕೊಳ್ಳಿ ಕೊಟ್ಟ. ಊದಿ ಮಾಡಿಯಾರ ಅಲಗಲಿ ಸುಟ್ಟು ಗುರ್ತೊಳಿಯಲಿಲ್ಲೆಂಡಷ್ಟು. ಕಾಣಾದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು. ಕುರ್ತ ಕೋಟಿಕಲ್ ಮೇಷನ ದಯದಿಂದ ಆಡಿದೆ ಕಣ್ಣ ಜನಕ. ಹೊತ್ತು ಬಂದಿತು ಮತ ನೋಡಿರಿ ಕತೆ ಎಳೆಯುವ ಜನಕ. ಸಿಟ್ಟಿನ ಮಂದಿ ಅಲಗಾಲಿ ಬಂಟರು ಮುಟ್ಟೋಲಿಲ್ಲದಡಕ. ಸಿಟ್ಟಿನ ಮಂದಿ ಅಲಗಾಲಿ ಬಂಟರು ಮುಟ್ಟೋಲಿಲ್ಲದಡಕ. ಹೀಗೆ ಈ ಒಂದು ಲಾವಣಿಯನ್ನ ವಾಚಿಸಿದ ಮೇಲೆ ಈ ಒಂದು ಲಾವಣಿಯ ವಿಚಾರವಾಗಿ ನಾವು ನೋಡೋದಾದರೆ ಇಲ್ಲಿ ಲಾವಣಿಕಾರರು ಯಾವ ರೀತಿಯಾಗಿ ಈ ಒಂದು ಲಾವಣಿಯಲ್ಲಿ ಬರುವಂತಹ ಹನುಮ ಆಗ್ಬೋದು, ಅದೇ ರೀತಿ ಭೀಮ ಆಗ್ಬೋದು, ರಾಮ ಆಗ್ಬೋದು, ಪೂಜಾರಿ ಎಲ್ಲ ಪೂಜಾರಿ ಯಾವ ರೀತಿ ಹೋರಾಟ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾರೆ. ನೋಡೋಣ, ಇಲ್ಲಿ ಈ ಒಂದು ಲಾವಣಿ ಪ್ರಾರಂಭದಲ್ಲಿ ಹೇಳ್ತಾ ಇದೆ, ಒತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ ಅಂತ ಹೇಳ್ತಾರೆ. ಅಂದ್ರೆ ಒತ್ತು ಬಂದಿತು ಮತ್ತ ನೋಡಿರಿ ಕತ್ತಿ ಹಿಡಿಯುವ ಜನಕ. ಸಮಯ ಬಂದಿದೆ, ಮತ್ತೆ ನೋಡಿ ನಮಗೆಲ್ಲ ಸಮಯ ಬಂದಿದೆ, ಕತ್ತಿ ಹಿಡಿದು ಹೋರಾಟ ಮಾಡುವಂತಹ ಜನಕ ಅಂದ್ರೆ ಜನಗಳಿಗೆ. ಹಾಗಾಗಿ ಅದೇ ರೀತಿಯಾಗಿ ಕತ್ತಿ ಹಿಡಿದು ಹೋರಾಟ ಮಾಡಿದಂತಹ ಒಂದು ಸಿಟ್ಟಿನ ಮಂದಿ ಬಂಟರು ಮುಟ್ಟೋಲಿಲ್ಲ ದಡಕ. ಕೊನೆಗೆ ಆಗಲಿಲ್ಲ ಅಂದ್ರೆ ಸ್ವತಂತ್ರ ಪ್ರಿಯರಾಗಬೇಕು, ಅಂದ್ರೆ ಸ್ವತಂತ್ರ ಗಳಿಸೋದಕ್ಕೆ
ಆಗಲಿಲ್ಲ. ಅವರೇ ಹೋರಾಟ ಮಾಡ್ತಾ ಮಾಡ್ತಾ ಆ ಒಂದು ಹಂದಿ ಅಲ್ಲಿ ಸತ್ತು ಹೋದರು. ಅದರ ಬಗ್ಗೆ ಹೇಗೆ ವಿಲಾತಿಯಿಂದ ಹುಕುಮ ಕಳಿಸಿತು ಕುಂಪಾಣಿ ಸರಕಾರ, ಕಂಪನಿ ಸರಕಾರ. ವಿದೇಶದಿಂದ, ವಿಲಾತಿ ಅಂದ್ರೆ ವಿದೇಶ ಅಂದ್ರೆ ಇಂಗ್ಲೆಂಡ್ನಿಂದ ಒಂದು ಹುಕುಂ ಅಂದ್ರೆ ಆದೇಶವನ್ನ ಕಳಿಸ್ತು. ಏನಂತ? ಎಲ್ಲಾ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಅತ್ತಾರ. ಅಲ್ಲಿರುವಂತಹ ಎಲ್ಲಾ ಜನಗಳಿಗೆ ಗಲಾಟೆ ಮಾಡಿ ಆದ್ರು ಆಯ್ತು, ನೀವು ಎಲ್ಲಾ ಆಯುಧಗಳನ್ನ ವಾಪಸ್ ಪಡೆದುಕೊಳ್ಳಿ. ಅತ್ತಾರ ಆಯುಧ. ಹಾಗಾಗಿ ಹಲಗರಲ್ಲಿ ಮುಧೋಳ ಅಂತರ ಬೆರೆಯಿತು ಸುತ್ತಮುತ್ತ. ಈ ವಿಚಾರ ಹಲಗರಲ್ಲಿ ಮುಧೋಳ ಎಲ್ಲ ಕಡೆನೂ ಹರಡ್ಕೊಂತು. ಆಮೇಲೆ ಪೂಜಾರಿಯರಮ್ಮ ಬ್ಯಾಡರ ಬಾಲ ಜಡಗ ರಾಮ್ ಇವರು ಏನಾದರೂ ಒಂದು ಮಸಂಚನ್ನ ಮಾಡಬೇಕು, ಕೊಡಿಸ್ದಂಗೆ ಆಯುಧಗಳನ್ನು ಕೊಡಬಾರದು ಎಂಬುದರ ಆಲೋಚನೆ ಮಾಡ್ತಾ ಹೇಳಿದ್ರು. ಕೈಯಾನ ಆಚಾರ ಕೊಡಬಾರದು, ನಾಲ್ಕು ಮಂದಿ ಜೆತ್ತ. ನಿಮ್ಮ ಕೈಯಲ್ಲಿರುವಂತ ಆಯುಧಗಳನ್ನ ನೀವು ಯಾವುದೇ ಕಾರಣಕ್ಕೂ ಕೊಡಬೇಡಿ. ನಾವು 4 ಜನ ನಿಮ್ಮ ಜೊತೆಗೆ ಇರ್ತೀವಿ. ಕೇಳಕ್ ಬಂದ್ರೆ ಗಲಾಟೆ ಮಾಡಿ ಹೇಳಿ. ಆತಾರ ಓದಲ್ಲಿ ಬಾರದು ಜೀವ ಸತ್ತು ಹೋಗುವುದ ಗೊತ್ತಾ? ನಮ್ಮ ಕೈಯಲ್ಲಿರುವಂತಹ ಆಯುಧಗಳನ್ನು ನಾವು ಕಳೆದುಕೊಂಡಿದ್ದೆ ಆದರೆ ಅವತ್ತೇ ನಮ್ಮ ಜೀವ ಹೋದ ಹಾಗೆ ಎನ್ನುವಂತಹ ಮಾತನ್ನ ಹೇಳ್ತಾರೆ. ಹಾಗೆ ಹೇಳಿದರೆ ಒಡೆಯಿರಿ ಜಗಳ ಕೂಡಿ ತೀರ್ಥ ಕುಮಕಿನ ಮಧ್ಯ ಆವತ್ತ. ನೀವು ನಿಮ್ಮ ಹತ್ರ ಆಯುಧ ಕೆಳಗೆ ಬಂದ್ರೆ ಜಗಳ ಮಾಡಿ, ಗಲಾಟೆ ಮಾಡಿ, ನಾವು ನಿಮಗೆ ಕುಮ್ಮಕ್ ಕೊಡ್ತೀವಿ, ಸಪೋರ್ಟ್ ಮಾಡ್ತೀವಿ, ಮಾಡಿ ಗಲಾಟೆ ಮಾಡಿ ಒಡೆಯಿರಿ ಎಲ್ಲ ಇದೆ. ಹೀಗೆ ಒಳಗಿಂದೊಳಗ ವಚನ ಕೊಟ್ಟವರು ಬೇಡದಲ್ಲ ಆ ಬೇಟೆಗಾರರನ್ನ ಒಂದೇ ಕಡೆ ಸೇರ್ಕೊಂಡು ಒಬ್ಬಲ್ಲ ಭಾಷೆ ಕೊಟ್ಟು ನಾವಿದ್ದೀವಿ, ಯಾವುದೇ ಕಾರಣಕ್ಕೂ ನೀವು ಆಯುಧಗಳನ್ನ ಕೊಡಬೇಡಿ ಅಧಿಕಾರಿ. ಕೊನೆಗೆಲ್ಲ ಅದಾದ್ಮೇಲೆ ಆಯುಧವನ್ನ ಕೇಳಕ್ಕೆ ಬರ್ತಾರೆ ಅಧಿಕಾರಿ. ಕಾರಾಕುನಾನ ಕಪಾಳಕ ಪಡೆದರ ಸಿಮಾಯಿನಕ್ಕೆ ಬಿಟ್ಟ ಬಂದಂತ ಕಾರಾಕುನಾನ ಅವರೆಲ್ಲ ಬಂದಿರ್ತಾರೆ ಬ್ರಿಟಿಷರು. ಅವರೆಲ್ಲ ಬಂದೇ ಆಯುಧಗಳೆಲ್ಲ ಕೊಡ್ರೆ ಅಂತ ಕೇಳಿದಾಗ ಕೊಡ್ತೀವಿ, ಬರ್ರಿ ಬರ್ರಿ ಅಂತ ಕಪಾಳಕ್ಕೆ ಹೊಡಿತಾರೆ. ಹೀಗೆ ಹೊಡೆದು ತಿಂದು ಹೋಗ್ತಾ ಇರ್ತಾರೆ. ಇಂಥ ಸುದ್ದಿ ಆಗಿಂದಾಗ ದುಃಖದ ಸುದ್ದಿ ಸಾಹೇಬ್ ಹೋಯ್ತಾ. ಅವರ ಹಿರಿಯ ಅಧಿಕಾರಿ ಸಾಹೇಬರಿಗೆ ಹೋಗ್ತಾರೆ. ಏನು ಅಲಗಲಿ ಜನ ಸುತ್ತಮುತ್ತ ಕೇಳಕ್ ಹೋದ್ರೆ ನಾವು ಬದೇ ಕಪಾಳ ಕಳಿಸ ಆಯುಧ ಕೊಡ್ತಾ ಇಲ್ಲ. ಇದು ಕೇಳಿ ಕೇಳಿ ಆ ಸಾಹೇಬನಿಗೆ ಸಿಟ್ಟು ಜಾಸ್ತಿ ಆಯಿತು. ಆ ಸಿಟ್ಟಿನಿಂದ ಮುಂಗೈ ಕಟ್ಟನೆ ಕಡಿಕೊಂಡ ಹುಕುಮ ಕೊಟ್ಟ ಸಾಹೇಬ್, ಆದೇಶವನ್ನು ಕೊಟ್ಟಂತಹ ಸಾಹೇಬನೇ ತನ್ನ ಕೈಯನ್ನು ತಾನೇ ಕಡ್ಕೊಂತಾ ಇದ್ದಾನೆ. ಕಡ್ಕೊಳ್ಳೋದು ಸಿಟ್ಟು ಜಾಸ್ತಿ ಆಗಿ ಹುಕುಮ ಕೊಟ್ಟ ಸಿಟ್ಟಿಲೆ ಮುಂಗೈಯ ಕಟ್ಟಾನೆ ಕಡ್ಕೊಂಡ ಹುಕುಮ ಕೊಟ್ಟ ಸಾಹೇಬಾಗ ಈ ಆದೇಶವನ್ನು ಕೊಟ್ಟಂತಹ ಸಾಹೇಬನೇ ಆ ಒಂದು ತಕ್ಷಣ ಸಿಟ್ಟಿಲೆ ಮುಂಗೈಯ ಕಟ್ಟಾನೆ ಕಡ್ಕೊಂಡ ಹುಕುಮ ಕೊಟ್ಟ ಸಾಹೇಬ, ಆದೇಶ ಕೊಟ್ಟಂತಹ ಸಾಹೇಬನೇ ಸಿಟ್ಟಿನಿಂದ ತನ್ನ ಮುಂಗೈಯನ್ನ ಕಡ್ಕೊಳ್ತಾನೆ. ಇಲ್ಲಿ ಕಟ್ಟನೆ ಸಾಮಾನ್ಯ ಅಭ್ಯಾಸ. ಕುದುರೆ ಮಂದಿ ಕೂಡಿ ಮುಟ್ಟಿತು ಅಲಗಲಿ ತಳದ ಮ್ಯಾಗ. ಇನ್ನಷ್ಟು ಸೈನ್ಯದೊಂದಿಗೆ, ಇನ್ನಷ್ಟು ಬಂಟರೊಂದಿಗೆ ಅವರು ಸಾಕಷ್ಟು ಸೈನ್ಯ ಆ ಒಂದು ಅಲಗಲಿಗೆ ಬಂತು. ಒಳಗಿನ ಮಂದಿ ಗುಂಡು ಹೊಡೆದಾರ ಮುಂಗಾಲಿ ಸಿಡಿದಂಗ. ಆ ಒಳಗಡೆ ಇದ್ರಲ್ಲ ನಮ್ಮ ಅಲಗಲಿಯ ವೀರರು, ಅವರೆಲ್ಲ ಮುಂಗಾಗ ಸಿಡಿದು ಬಂದ್ರೆ ಯಾವ ರೀತಿ ಸಿಡಿದು ಹೊಡೆದ ಹೊಡೆಯುತ್ತೋ ಆ ಸಿಡಿಲಿನ ರೂಪದಲ್ಲಿ ಗುಂಡುಗಳನ್ನು ಹಾರಿಸ್ತಾ ಇದೆ. ಹೊರಗಿನ ಮಂದಿ ಗುಂಡ ಹತ್ತಿ ಸರಿದು ನಿಂತರ ಹಿಡಿದಂಗ. ಹೊರಗಿನ ನಾವು ಈ ಗುಂಡಿಂದ ತಪ್ಪಿಸ್ಕೊಂಡು ಸಾಕು ಅಂತ ದೂರ ಸತ್ತು ಅವರೆಲ್ಲ ನಿಂತು ಬಂದಿದ್ದೀವಿ. ಕೊನೆಗೆ ಕಾಗದ ಬರೆದು ಕಡಿಮೆ ಆಗಬೇಕ ದಂಡು ಬರಲೆಂತ ಇದ್ದ. ಕೊನೆಗೆ ನಾವು ಇಷ್ಟು ಜನ ನಾವೆಲ್ಲ ಸತ್ತು ಹೋಗ್ತೀವಿ, ಇನ್ನಷ್ಟು ಸೈನ್ಯವನ್ನು ಬೇಗ ಕಳಿಸ್ಕೊಡಿ ಎಂಬುದಾಗಿ ಕಾಗದವನ್ನು ಬರೆದು ಕಳಿಸ್ತಾರೆ. ಹಾಗಾಗಿ ದಂಡ ಬಂದಿದ್ದು ತಯಾರಾಗಿ ಜಲದಿ ಮಾಡಿ ಅಲಗಲಿಗೆ. ಆ ತಕ್ಷಣ ಆ ಒಂದು ದಂಡು ಇನ್ನಷ್ಟು ಸೈನ್ಯ ತಕ್ಷಣ ಜಲ್ದಿ ಬೇಗನೆ ಹಲಗಲಿಗೆ ಒಂದು ಊರಿಗೆ ಬಂದು ಮುತ್ತಿಗೆ ಆಗುತ್ತೆ. ಇಲ್ಲಿ ಕೊಡುವೆ
ವಹಿಸಿದ್ದಾರೆ. ಸಿಡಿದಂಗ ಸಿಡಿದ ಹಾಗೆ, ಮ್ಯಾಗ ಮೇಲೆ, ಇವೆಲ್ಲವೂ ಸಹ ಗ್ರಾಮ್ಯ ತಾಂತ್ರಿಕ ಪದಗಳು. ಬೆನ್ನ ಬೆನ್ನತ್ತಿ ತಿರುತಿರಿ ಕಡಿದರು ಏನು ಉಳಿಯದಂಗ. ಬೆನ್ನ ಬೆನ್ನತ್ತಿ ಹುಡುಕ್ತಾ ಇದ್ದಾರೆ, ಅವ್ರು ಹಿಂದಿಂದೇನೆ ಹೋಗಿ ಅಟ್ಟಿಸ್ಕೊಂಡು ಏನು ಉಳಿಯದಂಗೆ ಅವನ್ನ ಕಡಿತಾ ಇದ್ದಾರೆ. ಉಳಿಯದಂಗ, ಉಳಿಯದ ಹಾಗೆ, ಗ್ರಾಮ್ಯ ತಾಂತ್ರಿಕ. ನಡುವೆ ಹಾಕೊಂಡು ಹೊಡೆದರ ಗುಂಡ ಕರುಣೆ ಇಲ್ಲದಂಗ. ಅಕಸ್ಮಾತ್ ಓಡೋಗೋ ತಪ್ಪಂತ ಕೆಳಗಿದ್ರೆ ಅವರ ಗುಂಡನ್ನು ಸುರಿಸ್ತಾರೆ. ಬೇಡಪ್ಪ ಬೇಡ ಬಿಡು ಬಿಡು ಅಂದ್ರು ಬಿಡ್ತಾರೆ. ಕರುಣೆನೇ ಇಲ್ಲ. ಆ ರೀತಿಯಾಗಿ ಕರುಣೆ ಇಲ್ಲದಂಗ, ಇಲ್ಲದಂಗ, ಇಲ್ಲದ ಹಾಗೆ. ಚಟಕಾರ ಚೌಕಿ ಮಾಡುತ್ತಾ ನಡೆದರು ಹೇಳದೆ ಕುಡಿದಾಗ. ಚಟಕಾರ ಪ್ರತಿಭಟನೆಕಾರರು ಯಾವುದೇನು ಹುಡುಕರೆ ಕೊಡ್ತಾರೆ. ಅಗಸಿಗೆ ಬಂದು ಯಬಲಕ ಸಾಬ ಹೇಳುತ್ತಾನ ಬುದ್ಧಿಮಾತ. ಅಗಸಿಗೆ ಅಂದ್ರೆ ಹೆಬ್ಬಾಗಿಲಿಗೆ, ಊರಿನ ಹೆಬ್ಬಾಗಿಲಿಗೆ ಬಂದು ಯಬಲಕ ಸಾಹೇಬರು ಬುದ್ಧಿಮಾತನ್ನು ಹೇಳ್ತಾ ಇದ್ದಾರೆ. ನಿಮಗೆ ನಾವೆಲ್ಲ ರಕ್ಷಣೆಯನ್ನು ಕೊಡ್ತೀವಿ, ನೀವು ಯಾರೂ ಸಹ ಹೋಗಬೇಡಿ, ನಾವು ಹೇಳೋ ಮಾತು ಕೇಳಿ, ನೀವು ಹೋದ್ರೆ ಸತ್ತು ಹೋಗ್ತೀರಾ ಅನ್ನುವಂಥ ಮಾತನ್ನ ಹೇಳಿದ್ರು. ಆ ಅನ್ನುವ ಮಾತಿಗೆ ನಂಬಿಕೆ ಸಾಲದೆ ಹನುಮ ಬಂದನು ಮುಂದಿದ್ದ. ಆ ಬ್ರಿಟಿಷ್ ಅಧಿಕಾರಿಯ ಮಾತಿಗೆ ನಂಬಿಕೆ ಸಾಲದೆ ಹನುಮ ಮುಂದೆ ಬಂದಿದ್ದಾನೆ. ಬಂದಿದ್ದಾನೆ. ಆಗ ಜಡಗ ಹೇಳ್ತಾ ಇದ್ದಾನೆ, ಜಡಗ ಹೇಳ್ತಾನೆ, ಒಡೆಯಿರಿ ಇವರ ಪೂರಘಾತಕಾರ. ಇವರ ಮಾತನ್ನು ನಂಬೇಡಿ, ಇವರು ವಿಶ್ವಾಸಘಾತಕರು, ಘಾತಕರು. ಹಾಗಾಗಿ ಒಡೆಯಿರಿ ಇವರು, ಬಿಡಬೇಡಿ ಅಂತ. ವಿಶ್ವಾಸಘಾತಕ ಮಾಡಿದವರೆಲ್ಲ ನಂಬಿಕೆಯಿಲ್ಲ ನಮ್ಗೆ ಪಿತೋರ. ಇವರು ವಿಶ್ವಾಸಘಾತಕರು, ನಂಬಿಕೆ ದ್ರೋಹಿಗಳು, ನಂಬಿಸಿ ತಲೆಯನ್ನು ಕಡಿತಾರೆ ಅಂತ ದ್ರೋಹಿಗಳು. ಇವರು ನಮ್ಮ ಮೇಲೆ ನಂಬಿಕೆ ಇಲ್ಲ, ಹಾಗಾಗಿ ನಮ್ಮ ಮೇಲೆ ಪಿತೂರ ಮಾಡ್ತಾರೆ, ಅಂದ್ರೆ ಒಳಸಂಚು ಮಾಡ್ತಾ ಇದ್ದಾರೆ. ಇವರನ್ನ ಬಿಡಬೇಡಿ, ಬಡಿ ಅಂತ ಹೇಳ್ತಾ ಇದ್ದಾರೆ. ಮೋಸ ಮಾಡಿ ನಮ್ಮ ದೇಶ ಗೆದ್ದಿದ್ದಾರೋ ಮುಂದೆ ನಮಗ ಘೋರ. ಮೋಸ ಮಾಡಿ ನಮ್ಮ ದೇಶವನ್ನ ಗೆದ್ದಿದ್ದಾರೆ. ಇದೇ ರೀತಿಯಾಗಿ ಮೋಸ ಮಾಡಿ ನಮ್ಮ ದೇಶವನ್ನ ಗೆದ್ದರೆ ನಮಗೆ ಮುಂದೆ ಘೋರವಾದಂಥ ಆಪತ್ತು ಕಾದಿದೆ. ನೋಡಿ, ಹೊತ್ತಿನ ಕಾಲದಲ್ಲಿ ಘೋರವಾದಂಥ ಆಪತ್ತು ನಮಗೆ ಕಾದಿದ್ರೆ ಇದನ್ನು ಬಿಡಬೇಡಿ, ಹೊಡೆಯಿರಿ ಎಂಬುದಾಗಿ ಹೇಳಿದರು. ಒಂದು ಹೊಡೆದವನು ಒಂದು ಗುಂಡಿಗೆ ಆದ ಸಾಹೇಬನ ಹಂಗಂತ ಹೇಳಿ ಬಂದೂಕನ್ನು ತಗೊಂಡು ಗುಂಡನ್ನು ಆರಿಸ್ತಾ ಇರ್ತಿದ್ದ. ಆರಿಸಿದ ತಕ್ಷಣ ಅವರು ಆ ಸಾಹೇಬ ಟಾರ ಅಂದ್ರೆ ನಾಶ ಆಗ್ತಾನೆ, ಸತ್ತು ಹೋಗ್ತಾನೆ. ಆಗ ಸಿಟ್ಟಿಲೆ ಕಾಲ ಸಾಹೇಬ ಬೆಂಕಿ ಚೋರಾದ ಲೂಟಿ ಮಾಡಂತನೂರ. ಆ ಸಿಟ್ಟಿನಿಂದ ಖಾರ ಸಾಹೇಬಿಗೆ ವಿಚಾರ ಗೊತ್ತಾಗುತ್ತೆ, ಯಬಲಕ ಸಾಹೇಬ್ ಸಾಯಿಸಿದರೆ ಅಂತ. ಆ ಖಾರ ಸಾಹೇಬನನ್ನ ಅವನು ಸಿಟ್ಟಿನಿಂದ ಆದೇಶ ಮಾಡಿ ಇಡೀ ಊರನ್ನೇ ಬೆಂಕಿ ಇಟ್ಟು ಲೂಟಿ ಮಾಡಿಟ್ಟಂತ ಆದೇಶವನ್ನು ಕೊಡ್ತಾನೆ. ಹಾಗೆ ಸಿಟ್ಟಿಗೆ ಹೊಡೆದರು ಸಿಡಿದ ಅಂಗ ಗುಂಡು ಸುರಿದಾವ ಭರ್ಪೋರ. ಸಿಟ್ಟಿನಿಂದ ಇವರು ಅವರ ಗುಂಡುಗಳು ಹಾರಿಸ್ತಾರೆ. ಆಗ ಪ್ರವಾಹೋಪಾದಿಯಲ್ಲಿ ಗುಂಡಿನ ಸುರಿಮಳೆ ಆಗೋಗುತ್ತೆ. ಆಗ ಹನುಮ ಹೇಳುತ್ತಾನೆ, ಗುಂಡು ಹೊಡೆದು ಕೆರಗಿಡುವಷ್ಟ ಭಾರ. ಹನುಮ ಹೇಳ್ತಾನೆ, ಇವರನ್ನು ಬಿಡಬೇಡಿ, ಮೆಟ್ಟಿನಲ್ಲಿ ಅದೇ ಮೆಟ್ಟಿ ಅವರನ್ನು ಹೊಡೆಯಲಿಂದ ಅವನು ಹೇಳ್ತಾನೆ. 300 ಮಂದಿ ಮೈಮೆಯಾಗ ಬಂದರು ಆಗ ನೋಡ ಜೋರ. 300 ಜನ ಮೈಮೆಯಾಗಿ ಬಂದರೂ ಸಹ, ಒಟ್ಟಿಸ್ಕೊಂಡು ಬಂದರೂ ಸಹ ಅವರೆಲ್ಲರನ್ನೂ ಸಹ ಎದುರಿಸ್ತಾನೆ. ಭೀಮನು ಎದುರಿಗೆ ನಿಂತ 500 ಮಂದಿಗೆ ಮತ್ತ. ಭೀಮನು ಎದುರಿಗೆ ನಿಂತ 500 ಜನರಿಗೂ ಸಹ ಎದುರಿಸ್ತಾ ಇದ್ದಾನೆ. ರಾಮನ ಕಡಿತ ವಿಪರೀತ ಆಗುತ್ತೆ. ಕುದುರೆಯ ಕಾಲುಗಳನ್ನು ಕತ್ತರಿಸ್ತಾನೆ. ಬಾಲನೂ ಸಹ ಕಸರತ್ತು ಮಾಡ್ತಾ ಕುದುರೆಗಳ ಕಾಲುಗಳನ್ನು ಕತ್ತರಿಸ್ತಾನೆ. ಕಾಲುವಿನಲ್ಲಿ ರಕ್ತ ರೀತಿಯಲ್ಲಿ ಹರಿಸ್ತಾ ಇರ್ತಾರೆ. ಕುದುರೆಗೆ ಹೋಗ್ತಾ ಇದ್ದಾರೆ, ಕಾಲು ಕತ್ತರಿಸೋದು ಅವರ ಈ ರೀತಿಯಾಗಿ ಆಗ್ತಾ ಇದ್ದಾರೆ. ಕುದುರೆ ಕಡಿದು 10-20 ಅಂತ ಹೇಳಿ 1000 ಆಳಿಗೆ ಒಬ್ಬ ಕೂಗುತನ ಕಡೀರಿ ಅಂತ. ಈ ಕಡೆನೂ ಅಷ್ಟೇ ಆಗ್ತದೆ, ಇವರು ಬಿಡಬೇಡಿ, ಮೊದಲೇ ಇವರು ಕಡೀರಿ, ಈ ಕಡೆ ಅಷ್ಟೇ ಅಂತ. ಕೊನೆಗೆ ಗಾಡಿ ಹೊಡೆ, ಕೊನೆಗೆ 4 ಮಂದಿ ಹಿಂಗೆ ಕಡಿದು ಸತ್ತ ಕಾರಣ. ಹೀಗೆ 4 ಜನ ಅಂದ್ರೆ ಪೂಜಾರಿ ಹನುಮ, ಬೇಡರ ಬಾಲ, ಜಡಗ, ರಾಮ, ಈ 4 ಜನರು ಸಹ ಹೋರಾಟ ಮಾಡ್ತಾ ಈ ರೀತಿ ಜನಕ್ಕೋಸ್ಕರ ಅಂದ್ರೆ ಸತ್ತು ಹೋದರು.
ಹಲಗಲಿ ಬಂಟರೆ ಜನಕ ಅಂತೇಳಿ. ಅದಾದ್ಮೇಲೆ ಪರಿಣಾಮ ಏನಾಯಿತು? ಹಲಗಲಿಗೆ ಪರಿಣಾಮ ಸಿಟ್ಟಿನಿಂದ ಆ ಬ್ರಿಟಿಷರು ಕೊಡಲಿ, ಕೋರೆ, ಗಾರೆಕೋಡು, ಕುಡ, ಕಬ್ಬಣ, ಹಾಗೆ ಮೊಸರು, ಬೆಣ್ಣೆ, ಹಾಲು, ಉಪ್ಪು, ಎಣ್ಣೆ, ಅರಿಶಿನ, ಜೀರಿಗೆ, ಅಕ್ಕಿ, ಸಕ್ಕರೆ, ಬೆಲ್ಲ, ಗಂಗಳ, ಚರಿಗೆ ಅಂದರೆ ಚೊಂಬು, ಹಾಗೆ ಮಂಗಳಸೂತ್ರ, ಮಾಂಗಲ್ಯ ಎಲ್ಲವನ್ನೂ ಸಹ ಮಾಡ್ತಾರೆ. ಮಂಗಳಸೂತ್ರವನ್ನು ಕೇಳ್ತಾರೆ, ಇರುವಂಥ ವಸ್ತುಗಳನ್ನ ಚಲಾವಣೆ ಮಾಡ್ತಾರೆ, ಎಷ್ಟು ತಗೊಂಡು ಲೂಟಿ ಮಾಡ್ತಾರೆ. ಕೊನೆಗೆ ಬೀಸುವ ಕಲ್ಲು ರಾಯಿಗೆ ಬೀಸು ಬಹಳ ಅದನ್ನೂ ಸಹ ಕೊಡ್ತಿಲ್ಲ, ಎಲ್ಲವೂ ಲೂಟಿ ಮಾಡಿ ಕೊಡಲಿ, ಕೋರೆ, ಕುಡ, ಕಬ್ಬಿಣ, ಮೊಸರು, ಬೆಣ್ಣೆ, ಹಾಲು, ಉಪ್ಪು, ಎಣ್ಣೆ, ಅರಿಶಿನ, ಜೀರಿಗೆ, ಅಕ್ಕಿ, ಸಕ್ಕರೆ, ಬೆಲ್ಲ, ಗಂಗಳ ಅಂದರೆ ಕಂಚಿನ ತಟ್ಟೆ. ಕಂಚಿನ ಈಗೆಲ್ಲ ಸ್ಟೀಲ್ ಕಂಚಿನ ಆ ಚೆರಗಿದೆ, ಚೊಂಬು, ಮಂಗಳಸೂತ್ರ, ಮಾಂಗಲ್ಯ ಎಲ್ಲವೂ ಹಾಳಾಗಿ ಹತ್ತು ವರ್ಣಿಸಿ ಹೇಳಲಿ ನಾನೆಷ್ಟ. ಇದನ್ನೆಲ್ಲ 10 ಹೇಳ್ತಾರೆ, ನಾನೆಷ್ಟು ಹೇಳೋದಕ್ಕೆ ಸಾಧ್ಯ. ಸಿಕ್ಕಿದ್ದು ತಗೊಂಡು ಸರದಲ್ಲಿ ಜನ ಊರಿಗೆ ಕೊಳ್ಳಿ ಕೊಟ್ಟ. ಸಿಕ್ಕಿದ್ದನ್ನು ತಗೊಂಡು ಆ ಸರದಿನಲ್ಲಿ ನಿಂತ್ಕೊಂಡು ಊರಿಗೆ ಬೆಂಕಿಯನ್ನೇ ಇಟ್ಟರು. ಬೂದಿ ಮಾಡ್ಯಾರ ಹೊಲಗಲೆ ಸುಟ್ಟು ಗುರ್ತು ಉಳಿಯಲಿಲ್ಲ. ಆ ಬೆಂಕಿಯನ್ನು ಇಟ್ಟು ಬೆಂಕಿನಲ್ಲಿ ಹತ್ಕೊಂಡು ನಿಂತು ಹೊಲಗಲ್ಲಿ ಇದೆ ಅನ್ನೋದು ಒಂದು ಎಳ್ಳಿನ ಕಾಳಿನಷ್ಟು ಸಹ ಗುರ್ತು ಇಲ್ಲದೆ ರೀತಿಯಲ್ಲಿ ಮಾಡಾಕ್ಬಿಟ್ರು. ಕಾಣಾದೆ ಹೋಗಿದ್ದು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟ. ಕಾಣದೆ ಹೋಗಿದ್ದು ಎಷ್ಟು ಕಂಡಿದೆ ಅಷ್ಟನ್ನ ನಾನು ತಿಳಿದಿರುವಷ್ಟನ್ನ ವರ್ಣಿಸಿ ಹೇಳ್ತಾ ಇದ್ದೀನಿ, ತಿಳಿದಿರುವಷ್ಟನ್ನ ಹೇಳ್ತಾ ಕುರ್ತಕೋಟಿ ಕಲ್ಮೇಶನ ದಯದಿಂದ ಆಡಿದ ಗಣಜನಕ. ಆ ಭಗವಂತನಾದಂತಹ ಕುರ್ತಕೋಟಿಯ ಕಲ್ಮೇಶನ ದಯದಿಂದ ಈ ಲಾವಣಿಯನ್ನ ಆ ಭಗವಂತನಿಗೆ ಅರ್ಪಿಸ್ತಾ ನಾನು ಆಡ್ತಾ ಇದ್ದೀನಿ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಈ ಒಂದು ಲಾವಣಿಯಲ್ಲಿ ಬರುವಂತಹ ದೈವ ಯಾರು ಅಂದರೆ ಕುರ್ತಕೋಟಿಯ ಕಲ್ಮೇಶ. ಇಷ್ಟು ಈ ಒಂದು ಲಾವಣಿಯ ಕೆಲವು ಸಾರಾಂಶ ನಾವು ಓದಿದ್ರೆ ಅರ್ಥ ಆಗುತ್ತೆ. ಇಲ್ಲಿ ಕೆಲವು ಈ ಒಂದು ಅಲಂಕಾರಗಳಿದೆ. ಒಳಗಿನ ಮಂದಿ ಗುಂಡು ಹೊಡೆದಾರ ಮುಂಗಾಡಿ ಸಿಡಿದಂಗ ಉಪಮಾಲಂಕಾರ. ಅದೇ ರೀತಿ ಸಿಡಿದಂಗ ಉಪಮಾಲಂಕಾರ, ಲುಪ್ತ ಉಪಮಾಲಂಕಾರ. ಈ ರೀತಿಯಾಗಿ ಕೆಲವು ಅಲಂಕಾರಗಳಿದೆ. ಇದರಲ್ಲಿ ಆದಷ್ಟು ಸಂದರ್ಭ ಈ ಸರಿ ಆಮೇಲೆ